ಮದುವೆಯಾಗಲು ಬಯಸುವಂಥ ಯುವಕರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾರೆ. ಬಹಳ ಜಾಗ್ರತೆಯಿಂದಿದ್ರಿ ಬದುಕ್ತಾರೆ, ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಬದುಕ್ತಾರೆ. ಯಾಕಂದ್ರೆ ಈ ಸಮಾಜ ನಿಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತಾ ಇದೆ ನನಗೆ ಗೊತ್ತಿದೆ, ಅದನ್ನು ಹೇಳೋದು ಬೇಡ. ಸಾಸಿವೆ ಕಾಳಿನ ಸುಖಕ್ಕಾಗಿ ಸಾವಿರದಷ್ಟು ದುಃಖ ಯಾಕೆ? ಇದು ನಿಮಗೆ ಅರ್ಥ ಆಗೋದಿಲ್ಲ. ಆದರೂ ಅರ್ಥ ಮಾಡಿಸ್ತೇನೆ, ಈ ವಿಡಿಯೋದಲ್ಲೇ ಅರ್ಥ ಮಾಡಿಸ್ತೇನೆ. ಮಹೇಂದ್ರ ಸಿಂಗ್ ಧೋನಿ ತಮಗೆಲ್ಲ ಗೊತ್ತಿದೆ, ಕ್ಯಾಪ್ಟನ್ ಇದ್ರು, ಹೆಸರಿತ್ತು, ಫೇಮಸ್ ಇತ್ತು, ನೇಮ್ ಇತ್ತು, ರಾಕ್ ಇತ್ತು, ಎಲ್ಲ ಇತ್ತು. ಆ ಒಂದು ಹೋಟೆಲ್ಗೆ ಹೋಗ್ತಾರೆ, ಅಲ್ಲಿ ಒಂದು ಹೋಟೆಲ್ನಲ್ಲಿ ಸಾಕ್ಷಿ ಅಂತ ಹುಡುಗಿ, ಆಕೆ ಸುಂದರ ಇರ್ತಾಳೆ, ಅಲ್ಲಿ ನೋಡಿ ಮದುವೆ ಆಗ್ತಾನೆ. ಒಬ್ಬ ಶ್ರೀಮಂತ ಯುವಕ ಒಬ್ಬ ಕುರೂಪಿಯನ್ನು ಮದುವೆ ಆದಂಥ ಉದಾಹರಣೆಗಳು ಸಾಕಷ್ಟಿವೆ. ನೀವು ಮೊದಲು ಒಂದೊಂದಾಗಿ ಸುಧಾರಿಸ್ಕೋತ ಹೋಗಿ. ನಂಬರ್ 1, ಗಾರ್ಡನ್ ಚೆನ್ನಾಗಿ ಬೆಳೆಸಿ. ಪಾತ್ರಗಿತ್ತೆಗಳು ತನ್ನಿಂತಾನೇ ಬರ್ತವೆ. ನಿಮ್ಮ ಗಾರ್ಡನ್ ಸರಿ ಇರಲಿಲ್ಲ ಅಂತಂದರೆ ಪಾತ್ರಗಿತ್ತಿಗಳು ಬರೋದಿಲ್ಲ. ಸಕ್ಕರೆ ಇದ್ದರೆ ಇರುವೆಗಳು ಮುಕ್ಕಿರ್ತವೆ, ಸಕ್ಕರೆನೇ ಇಲ್ಲ, ಇರುವೆಗಳ ಬಾ ಅಂದರೆ ಹೆಂಗೆ ಬರ್ತವೆ? ಇಲ್ಲಿ ಹೇಳುವಂಥ ತಾತ್ಪರ್ಯ ಅಂದರೆ ಹಣ ಗಳಿಸಿ ಆರ್ಥಿಕವಾಗಿ ಸಬಲರಾಗಿ. ಮೊದಲು ಇದು ನಿಮ್ಮನ್ನು ನೋಡಿ ಯಾರು ಮದುವೆ ಆಗೋದಿಲ್ಲ, ದುಡ್ಡು ನೋಡ್ತಾ ಇದ್ದಾರೆ. ಅವರಿಗೆ ಫ್ರೀಯಾಗಿ ಸೆಕ್ಸ್ ಬೇಕು, ದುಡ್ಡು ಬೇಕು, ಮತ್ತು ಹುಡುಗ ಗುಲಾಮನಾಗಿರ್ಬೇಕು. ಆ ಒಂದು ಉದ್ದೇಶ ಅವ್ರ ತಲೆಯಲ್ಲಿ ಇರ್ತದೆ. ಕಟು ವಾಕ್ಯ ಆದರೂ ಕೂಡ ಸತ್ಯ ಅಂತ ವಾಕ್ಯ. ನಿಮ್ಮ ಕ್ಯಾಶ್ ಪಾಕೆಟ್ ನೋಡ್ತಿರ್ತಾರೆ, ಪಾಕೆಟ್ ಖಾಲಿ, ನೀವು ಖಾಲಿ. ನಿಮ್ಮನ್ನ ಕಾಯಿಪಲ್ಯ ಥರ ನೋಡ್ತಾ ಇದ್ದಾರೆ. ನೀವು ಎಚ್ಚರಾಗಿರಿ, ಹಣವನ್ನು ಗಳಿಸಿ. ಅವರು ಲೀಗಲ್ ಆಗಿ ಪ್ರೀತಿಯನ್ನು ಮಾಡೋದಿಲ್ಲ, ಹಣವನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಬಿಲ್ಡಿಂಗನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನಿಮ್ಮ ರೊಕ್ಕನ್ನು ನೋಡಿ ಅವರು ಅಳಿತಾ ಇದ್ದಾರೆ. ನಂತರ ಅವರಿಗೆ ಕೊನೆಯದಾಗಿ ಏನು ಬೇಕು? ಗುಲಾಮ್ಗಿರಿ ಬೇಕಾಗ್ತದೆ. ಎಲ್ಲ ಸುಖ ಪಡೋರು ಅವರು, ದುಃಖ ಪಡೋರು ನೀವು. ಯಾಕೆ? ಅದನ್ನು ವಿಚಾರ ಮಾಡಿ. ಸ್ವಾಭಿಮಾನದಿಂದ ಬದುಕಿ. ಅದಕ್ಕೊಂದು ಅರ್ಥ ಇದೆ. ಯಾರೋ ಏನೋ ಅಂದ್ರಂತೆ ತಲೆ ಕೆಡಿಸುವಂಥ ಅಗತ್ಯ ಇಲ್ಲ. ಆನಿತ ಹೋಗಲು ಶಾನತ ಬಗಳುವುದು, ಇದನ್ನು ಮಾಡಿ. ಒಬ್ಬ ನಿನ್ನೆ ಪಾಪ ಹುಡುಗಿ ಸಿಗಲ್ಲ, ಆತ್ಮಹತ್ಯೆ ಮಾಡ್ಕೊಂಡಂತ. 35 ವರ್ಷ ಅವ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಸಮಾಜ ತನ್ನಿಂದ ತಾನೇ ಆತ್ಮಹತ್ಯೆಗೆ ಪ್ರೇರೇಪಣೆ ನೀಡ್ತಾ ಇದೆ. ಸಮಾಜ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ. ಒಂದು ಊರಲ್ಲಿ 50ರಿಂದ 100 ಹುಡುಗರು ಮದುವೆ ಆಗದೇ ಇದ್ದರೆ ಎಲ್ಲಿ ಸಮಾಜ? ಯಾವ ಸಮಾಜ? ಯಾವ ನೀತಿ? ಯಾವ ಸಂಸ್ಕಾರ? ಯಾವ ಧರ್ಮ? ಯಾರು ಕಾಪಾಡೋರು ನಿಮ್ಮ ಊರನ್ನ? ಪರರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕಾಗ್ತದೆ. ಹುಡುಗರು ಎಡುವುದು ಇಲ್ಲೇ. ಮದುವೆ ಆದ್ಕೊಳ್ಳಿ ಹೆಂಡತಿ ಸ್ಟೇಟಸ್ ಹಾಕ್ತಾರೆ ಮಕ್ಕಳು. ಇಂಥ ಮಕ್ಕಳು ಎಲ್ಲೆಲ್ಲಿ ಸಿಗ್ತಾರಲ್ಲ ಅಲ್ಲೆಲ್ಲಿ ಸ್ವಲ್ಪ ಧರ್ಮದ ಏಟು ಕೊಡ್ಬೇಕು. ಸಂಸ್ಕಾರ ಇದ್ದಂಥ ಮಹಿಳೆಯನ್ನು ಮಾಡಿಕೊಳ್ಳಿ. ಈಗ ಇದು ಹೆಚ್ಚಿದೆ. ಬೇಡ, ದುಡ್ಡು ಕೊಡೋದು ಮತ್ತು ಗುಲಾಮ್ ಆಗೋದು ಏನದು? ಯುವಕರೇ, ಭಾಳ ಎಚ್ಚರಿಕೆಯಿಂದಿರಿ, ಧೈರ್ಯದಿಂದಿರಿ. ಬಂದ್ರೆ ಬರ್ತೈತೆ, ಬಿಟ್ಟರೆ ಬಿಡದೆ ಬಿಂದಾಸಾಗಿ ಬದುಕಿ. ಬಿಂದಾಸಾಗಿ ಬದುಕಿ, ಅದು ಬದುಕು. ಯಾರೋ ಚಮಚಗಿರಿ ಮಾಡಿ ಬದುಕಲ್ಲ ಅದು. ಸರಳ ವಿವಾಹ ಮಾಡ್ಕೊಳ್ಬೇಕು, ತವರು ಮನೆ ಹೆಸರು ತರಬೇಕು ಅಂತ ಯಾರಾದ್ರೂ ತಲೆಯಲ್ಲಿ ಇದೆಯಾ? ಹುಡುಗಿಯರು ಒಬ್ಬ ಬಡವನ್ನ ಮದುವೆ ಮಾಡ್ಕೊಂಡು ನೋಡಿದಾರ? ಪ್ಯಾಕೇಜ್ ಇದ್ದವರು 30,000, 50,000, 1 ಲಕ್ಷ, 2 ಲಕ್ಷ ಇದ್ದವರು. ಬಡವ ರೈತನ ಮಾಡ್ಕೊಳ್ಳಿಲ್ಲ. ನೋಡೋಣ, ಸಮಾನತೆ ಬೇಕು ಅಂತಂತಾರೆ. ಪುರುಷ ಪ್ರಧಾನ ದೇಶ ಅಂತಂತಾರೆ. ನೋಡ್ರ ಮಾಡ್ಕೊಳ್ಳ, ಒಂದು ಉದಾಹರಣೆ ತೋರಿಸಿ ನೋಡೋಣ. ನಿಮಗೆ ಮಾತ್ರ ಅಲ್ಲ, ದುಡ್ಡು ಇದ್ದವ ಬೇಕು, ಡಿಗ್ರಿ ಇದ್ದವ ಬೇಕು, ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ವರ್ಕ್ ಮಾಡ್ಬೇಕು, ನೀವು ಹೇಳ್ದಂಗೆ ಕೇಳ್ಬೇಕು. ನಡೆಯೋದಿಲ್ಲ, ಭಾಳ ದಿವಸ ನಡೆಯೋದಿಲ್ಲ. ಭಾರತದ ಸಂಸ್ಕೃತಿ ಅಧೋಗತಿ ಹೋಗ್ತಾ ಇದೆ.
ಒಬ್ಬಾಕೆ ಅಂತಾಳ ಲಾಂಗ್ ಡ್ರೈವ್ ಬೇಕಂತ. ಆಕೆ ಇಚ್ಛೆ ಕೇಳಿದ ನಾವು ಲಾಂಗ್ ಡ್ರೈವ್ ಬೇಕಂತ. ಅಂದ್ರೆ ಎಷ್ಟು ಲಾಂಗ ಗೊತ್ತಿಲ್ಲ, ಒಟ್ಟೆ ತಿರುಗಾಡ್ಕೋತಿರೋದು. ಲಾಂಗ್ ಡ್ರೈವ್ ಅಂದ್ರೆ ತಿರುಗಾಡ್ಕೋತಿರೋದು. ಒಬ್ಬರಿಗೆ ಬಿಲ್ಡಿಂಗ್ ಬೇಕು, ಆಕಿಗೆ ಬೇಕು ಬಿಲ್ಡಿಂಗ್, ಗಂಡು ಬೇಡ. ನಾವೊಂದು ಮಾಲ್ ಇದೆಪ್ಪ, ಇಂಡಿಪೆಂಡೆಂಟ್ ಬಂಗ್ಲೂ ಇದೆ, ನಾನು ಆರಾಮಾಗಿರ್ಬೇಕಂತ. ಆರಾಮಾಗಿ ಇಲ್ಲಿ ಬರ್ಲಿಕ್ಕಿತ್ತಿದ್ರು ಅಥವಾ ತವ್ರ ಮನೆ ಹೆಸರು ತರ್ಲಿಕ್ಕೆ ಬರ್ತಾ ಇದ್ದಾರೋ? ಧೋನಿಯನ್ನು ಕಲಿಕೊಂಥದ್ದು ಭಾಳ ದೊಡ್ಡ ಇದೆ ಅಂತ ಹೆಸರು ಫೇಮಸ್ ಇತ್ತು. ಈಗ ನೀವೇನು ಮಾಡಬೇಕು ಅಂತಂದರೆ ಫೇಮಸ್ ಆಗಬೇಕು, ಅಧಿಕಾರ ಹಿಡಿಬೇಕು, ದುಡ್ಡು ಮಾಡಬೇಕು. ಮೊದಲು ದುಡ್ಡೇ ದೊಡ್ಡಪ್ಪ, ದುಡ್ಡ ನಿಮ್ಮನ್ನು ಅಳಿತಾ ಇದೆ. ದುಡ್ಡಿಲ್ಲ ಅಂದರೆ ನೀವು ಭಿಕಾರಿಗಳು. ನೀವು ಬೆಕ್ಕಷ್ಟು ತತ್ವಜ್ಞಾನಿರಿ, ಬೆಕ್ಕಾದ ಪ್ರೊಫೆಸರ್ ಇರಲಿ, ಬೆಕ್ಕಾದ ನಮನೆ ಇರಲಿ, ನಿಮ್ಮ ಗುಣ ಸರ್ವಶ್ರೇಷ್ಠ ಗುಣ ಇರಲಿ. ನಾವು ಆಧುನಿಕ ತಳುಕು ಬಳುಕಿನ ಮಧ್ಯೆ ಅವ್ರಿಗೆ ಬದುಕಬೇಕಾಗಿದೆ, ತೋರಿಕೆಯ ಬದುಕಬೇಕಾಗಿದೆ. ಬದುಕಿನ ಮರ್ಮನ ಗೊತ್ತಿಲ್ಲ, ತಂದೆ ತಾಯಿಗೆ ಗೊತ್ತಿಲ್ಲ ಅಂತ ಮಕ್ಕಳು ಮದುವೆಯಾಗಿ ಬರ್ತಾರೆ. ಬಂದ್ರೆ ಎಷ್ಟು ಬಿಟ್ರೆ ಎಷ್ಟು. ಅವರ ಅಳತೆ ಗೋಲೇನಿದೆ? ದುಡ್ಡು, ಬಂಗಾರ, ಆಸ್ತಿ, ಹೊಲ, ಮನೆ. ಹುಡುಗರು ಏನು ಮಾಡಬೇಕು? ಪರಿಸ್ಥಿತಿ ನಿಮ್ಮನ್ನು ನೀವು ಸುಧಾರಿಸ್ಬೇಕು. ನಿಮ್ಮನ್ನು ನೀವು ಶ್ರೇಷ್ಠ. ಐ ಆಮ್ ಗ್ರೇಟೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್, ಐ ಆಮ್ ಹೆಲ್ದಿಯಸ್ಟ್ ಪರ್ಸನ್ ಇನ್ ದ ವರ್ಲ್ಡ್, ಐ ನೋ ಎವ್ರಿಥಿಂಗ್. ನಾನು ತಲೆಬಾಗೋದಿಲ್ಲ ಯಾರಿಗೂ. ನನ್ನ ಜೀವನ ನನಗೆ, ಮೈ ಲೈಫ್ ಈಸ್ ಮೈ ಲೈಫ್. ಧೈರ್ಯದಿಂದ ಮುನ್ನುಗ್ಗಿ. ಆದರಷ್ಟು ಬಿಟ್ಟಷ್ಟು ಇದು ಬದುಕು. ಛಲ ಬೇಕು ಶರಣಂಗೆ, ಪರಸತಿಯನ್ನು ಅಲ್ಲೇನೆಂಬ. ಶರಣ ಬೇಕು, ಛಲ ಬೇಕು ಶರಣಂಗೆ, ಪರಧನನ್ನು ಅಲ್ಲೇನೆಂಬ. ಇಲ್ಲಿ ಏನು ಬೇಡ ಬೇಡ, ನಿಮಗೇನು ಬೇಡ, ಆರಾಮಾಗಿರುವಂಥ ಬುದ್ಧಿಯನ್ನು ನೀವು ಕಲೀರಿ ಅಂತ. ಇನ್ನು ಕೇವಲ ಪ್ರೀತಿ ಸಾಕಾಗೋದಿಲ್ಲ, ಲೀಗಲ್ ವ್ಯಾಲ್ಯೂ ಬೇಕಾಗ್ತದೆ. ಲೀಗಲ್ ವ್ಯಾಲ್ಯೂ ಇದ್ದರೆ ಮಾತ್ರ ಈ ಜೀವನದಲ್ಲಿ ನಿಮಗೆ ಸಂತೋಷ ಕೊಡಲಿಕ್ಕೆ ಸಾಧ್ಯ ಇದೆ. ಇನ್ನು ಅತ್ಯಂತ ಮಹತ್ವದ ವಿಷಯಕ್ಕೂ ಬರ್ತೇವೆ ನಾವು. ನೈಸ್ ಮ್ಯಾನ್ ಆಗ್ಲಿಕ್ಕೆ ಹೋಗಬೇಡಿ. ಏನು? ನೈಸ್ ಮ್ಯಾನ್ ಆಗಲಿಕ್ಕೆ ಹೋಗಲೇಬೇಡಿ. ಇದು ದುರುಪಯೋಗ ಸಾಕಷ್ಟು ಜನ ತೆಗೆದುಕೊಂಡು, ಭಾಳ ಸಂಭಾಯ್ತ, ಭಾಳ ಒಳ್ಳೆವ ತಿರುಗಿ ನಿಲ್ಲಿ. ದುರುಪಯೋಗ ಪಡ್ಕೋತಾರ ಅವ್ರು. ಖಂಡಿತ 100%. ಅತ್ತಿ ಮಾವ ದುರುಪಯೋಗ ಪಡಿಸ್ಕೋತಾರ, ಹೆಂಡತಿ ತನಕ ದುರುಪಯೋಗ ಪಡಿಸೋದು ನಂಬರ್ 1. ಈಕಿಗೆ ಶಾಪಿಂಗ್ ಹೋದ್ರೆ ಗಂಡನ ಪಾಕೆಟ್ ನೋಡಂಗಿಲ್ಲ, ಅಲ್ಲಿ ಸೀರೆ ನೋಡ್ತಾರೆ. ನೀ ಬೇಕಾದ ಮಾಡೋ, ಆ ಸೀರೆ ಕೊಡ್ಸೋ. ನೀ ಬೇಕಾದ ಮಾಡೋ, ಬಂಗಾರ ಬಳೆ ಕೊಡ್ಸೋ. ಇಂಥ ಹೆಂಡತಿ ಬಂದು ಸಿಕ್ಕರೆ ನಿಮ್ಮ ಜೀವನ ಫೈನಿಶ್. ಅದಕ್ಕೆ ಮೊದಲು ವಿಚಾರ ಮಾಡು. ಆಕೆಯ ಆಗು ಹೋಗುಗಳನ್ನು ಅಭ್ಯಾಸ ಮಾಡಬೇಕು. ಆಕೆಯ ಮನೆತನವನ್ನು ಅಭ್ಯಾಸ ಮಾಡಬೇಕು. ಅವರ ತಂದೆ ತಾಯಿಯ ಅಭ್ಯಾಸ ಮಾಡಬೇಕು. ಮಾಡಲೇಬೇಕು. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ವಿಡಿಯೋ ಅತ್ಯಂತ ಮಹತ್ವದ್ದು ಯಾರಿಗೆ ಅಂತಂದರೆ, ಯಾರು ಮದುವೆ ಆಗಲಿ ಬಯಸ್ತಿದೆ ಅವರಿಗೆ ಮಾತ್ರ ಇದೆ ವಿಡಿಯೋ. ಯಾಕಂದ್ರೆ ಪ್ರಪಂಚ ಎಷ್ಟೊಂದು ಕೆಟ್ಟ ಹೋಗಿದೆ ಅಂತೇಳಿ ಪಾಪ ಅವ್ರಿಗೆ ಗೊತ್ತಿಲ್ಲ. ತೋರಿಸ್ತಾರೆ, ಕೊಡೋದನಿಲ್ಲ, ಬರೀ ತೋರಿಸೋದು. 4 ಕಪ್ ಚಹಾ, 4 ಬಿಸ್ಕಿಟ್. ಇವಂದು ಎಷ್ಟು ಬಂದೈತಿ, ಎಷ್ಟು ಹೋಯ್ತು? 6,000-7,000 ಹೋಯ್ತು. 2 ಕಾರ್ ಗಾಡಿ, 8 ಮಂದಿ. ಹೋಗ್ತಾ ನಾಷ್ಟ ಮಾಡಿಸ್ಬೇಕು, ಬರ್ತಾ ಊಟ ಮಾಡಿಸ್ಬೇಕು, ಎಲ್ಲ ಸೇರಿ ಪೆಟ್ರೋಲ್ ಎಲ್ಲ ಸೇರಿ 7,000-8,000. ಒಂದು 20 ಹುಡುಗಿಯರನ್ನ 25 ಹುಡುಗಿಯರು ನೋಡಿ ಅಂದ್ರೆ 8 ಗುಂಡ್ಲೆ 25 ಎಷ್ಟಾಯ್ತು? ಮದುವೆಗೆ ತೆಗೆದಂಥ ಹಣ ಅಲ್ಲೇ ಹೋಯ್ತು. ಆದರೂ ಕೂಡ ಸಮಾಜದಲ್ಲಿ ಬುದ್ಧಿ ಹೇಳೋರಿಲ್ಲ, ಗುಣ ನೋಡಿ ಹೆಣ್ಣು ಕೊಡೋರಿಲ್ಲ. ಹಣ ನೋಡಿ ಹೆಣ್ಣು ಕೊಟ್ಟರು ಡಬಲ್ ಹಣ ಬೇಕು ಇವ್ರಿಗೆ. ಇವ್ರು ಬಂದು ಮಲ್ಕೋಬೇಕಲ್ಲಿ, ತಂದೆ ತಾಯಿ ಆರಾಮ್ ಬೆಡ್ರೂಮ್ ಮೇಲೆ. ಅಂಥ ಬೆಡ್ರೂಮ್ ಬೇಕು.
ಹುಡುಗಿ ಬೆಡ್ರೂಮ್ ಅಲ್ಲ, ಇವ್ರಿಗೊಂದು ಬೆಡ್ರೂಮ್ ಬೇಕು. ಯಾಕಂದ್ರೆ ಮಗಳು ನೋಡೋಕೆ ಬರೋಲ್ಲ 8 ದಿವಸ ಟಿಕಾನ್ ಹೊಡೆದು ಇದ್ದದ್ದು ಪಡೆದು ಹಳೆ ಭಾಳ ಚಲೋ ರೀ, ಹಳೆ ಭಾಳ ಚಲೋ, ಕೈಯಾಗ ಹಿಡ್ದಂದ್ರೆ ಹಳೆ ಭಾಳ ಕೆಟ್ಟ್ರಿ ಅಂತ. ಅಂದರೆ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಭಾಳ ಜನ ಉಪಯೋಗ ಮಾಡ್ಕೋತಾ ಇದ್ದಾರೆ. ಎಚ್ಚರ 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 ಅಂತ ನಾವು ಯುವಕರಿಗೆ ಹೇಳ್ತೇವೆ. ನೋವು ಅಪಮಾನ ಎಷ್ಟೇ ನಿಮಗೆ ಬರಲಿ, ನೀವೇನು ಮಾಡಬೇಕು, ಗಾರ್ಡನ್ ತಯಾರು ಮಾಡಿ. ಬೆಕ್ಕಟ್ಟು ನೋವು ಬರಲಿ, ಬೆಕ್ಕಟ್ಟು ತ್ರಾಸಲ್ಲಿ ಫಸ್ಟ್ ಕ್ಲಾಸ್ ಗಾರ್ಡನ್ ತಯಾರು ಮಾಡ್ರಿ. ಪಾತ್ರೆಗೆ ತಿಪ್ಪಕ್ಕ ನೋಡಿದೇನೆ ಅಕ್ಕ. ಸಾಕಷ್ಟು ಜನ ಬರ್ತಾರೆ, ನಂಬರ್ ಹೆಚ್ಚು ಬರ್ತಾರೆ. ಇದು ನೀವು ಯಾಕೆ ಮಾಡ್ತಾ ಇಲ್ಲ? ನನಗೆ ಕೂಲಿ ಇದೆ, ನನಗಾದಿದೆ, ಇದು ನೌಕರಿ ಇದೆ. ಇಲ್ಲ, ಇರಲಿ, ಯಾವುದೇ ಇರಲಿ, ದುಡ್ಡು ಮಾಡಿ ಮೊದಲ, ದುಡ್ಡು ಮಾಡಿ ನಂತರ ಮದುವೆ ವಿಚಾರ ಮಾಡಿ. ಹಾಗೆ ನೀವು ಅನ್ಬೋದು, ದುಡ್ಡು ಇಲ್ಲದ ಮದುವೆ ಆಗೋದಿಲ್ಲನ್ರಿ. ಇಲ್ಲ ಇಲ್ಲ ಅಂತ ಹೇಳತ್ತೇನೆ. ಯಾಕಂದ್ರೆ ಈಗಿನ ಏನು ಹುಡುಗಿಯರ ಬಯಕೆಗಳು ಬೆಟ್ಟದಷ್ಟು ಅಂತ ಶಬ್ದ ಉಪಯೋಗ ಮಾಡತ್ತೇನೆ. ಅದರಲ್ಲಿ ಎಲ್ಲನೂ ಬಂತು. ಅಕ್ಕಿ ಮನೆ ಕುರ್ಚಿ ಇರಂಗಿಲ್ಲ, ಇಲ್ಲಿ ಟೇಬಲ್ ಕೇಳ್ತಾರ. ಅಕ್ಕಿ ಮನೆ ಸೈಕಲ್ ಇರಂಗ, ಇಲ್ಲಿ ಸ್ಕೂಟರ್ ಕೇಳ್ತಾರ. ಅಕ್ಕಿ ಮನೆಗೆ ಸ್ಕೂಟರ್ ಇರಂಗಿಲ್ಲ, ಇಲ್ಲಿ ಕಾರ್ ಗಾಡಿ ಕೇಳ್ತಾರ. ಅಕ್ಕಿ ಮನೆ ಕಾರ್ ಗಾಡಿ ಹಂಗಿಲ್ಲ, ಇಲ್ಲಿ ದೊಡ್ಡ ಆಸ್ತಿವಂತನ ಕೇಳ್ತಾಳೆ. ಆರಾಮಿರೋಕೆ ಬರ್ಬೇಕಲ್ಲ ಆಕೆ. ಮದುವೆ ಮಾಡ್ಕೊಂಡ ಗಂಡ ಸೇವೆ ಅಲ್ಲ, ಹೋಯ್ತೀಗ ಅತ್ತೆ ಮಾವು ಇರಬಾರ್ದು, ಹಳೆ ಕ್ವಾಟ್ ಇರಬಾರ್ದು. ಆ ಹಳೆ ಕ್ವಾಟ್ರಿಂದ ನೀವು ಹುಟ್ಟಿದೆ ಅನ್ನೋದು ಗೊತ್ತಿಲ್ಲ. ಕಟು ಶಬ್ದಗಳನ್ನು ನಾನು ಮಾತಾಡಬೇಕಾಗಿತ್ತು, ಆದರೆ ಮಾತಾಡ್ತಲ್ಲ. ಯಾಕಂದರೆ ಆ ಹುಡುಗರ ನೋವು ನನಗೆ ಗೊತ್ತಿದೆ. ಕಳೆದ 8 ವರ್ಷದಿಂದ ನನಗೆ ಗೊತ್ತಿದೆ. ಆ ಊರುಗಳು ಸುರಕ್ಷಿತ ಇರೋದಿಲ್ಲ ಅನ್ನೋದನ್ನು ಹೇಳಿದ್ದೇನೆ ಮೊನ್ನೆ. 10 ವರ್ಷ ಆದ ನಂತರ ಯಾವ ಊರು ಸುರಕ್ಷಿತ ಉಳಿಯೋದಿಲ್ಲ. ಯಾಕೆ ಉಳಿಯೋದಿಲ್ಲ? ಈ ಹುಡುಗರು ಮದುವೆ ಆಗದೆ ಹೋದರೆ, ಆದರೆ ಅನ್ಕ ಬೆಸ್ಟ್. ಆಗದೆ ಹೋದರೆ ಇನ್ನು ಹಣ ಇದ್ದರೆ ಕಾಲ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಡಿಸ್ಕಷನ್ ಮಾಡ್ತಾರೆ. ರಾತ್ರಿ 12 ಏನು 1 ಏನು 2 ಅವ್ರಿಗೆ ಗೊತ್ತಿದೆ. ಮೊಬೈಲ್ ಕೊಡಿಸ್ರಿ, ಒಂದು ಐಫೋನ್. ನೀವು ಸಾಲ ಸೋಲ ಮಾಡಿ ಒಂದು 70,000 ಮೊಬೈಲ್ ಕೊಡಿಸಿರಿ. ಆಕೆ ಇಷ್ಟು ದುಡ್ಡು ಐತಿ ಒಂದು ಕಡೆ. ಈಗ ಒಂದು ಸ್ವಲ್ಪ ಜಗ್ಗುನಲ್ಲ, ಈಗ ಸ್ವಲ್ಪ ಜಗ್ಗುನು ಏನ ಅವನಲ್ಲ, ದುಡ್ಡು ಜಗ್ಗುನು. ಇಂಥವ್ರು ಭಾಳ ಜನ ಇದ್ದಾರೆ. ಒಂದು ಪ್ಯಾಕೇಜ್ ಹುಡುಗಿ ನೋಡೋಣ, ಬಡವನ ಮದುವೆ ಆಗಲಿ, ರೈತನ ಮಕ್ಕಳಿಗೆ ಹೆಣ್ಣು ಕೊಡಿ ಸ್ವಾಮಿ, ರೈತನ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತ ನಾವು ಅಭಿಯಾನವನ್ನು ಪ್ರಾರಂಭ ಮಾಡೋರು. ಮೇ 15ರಿಂದ ಅಧಿಕ ಮಾಸದಲ್ಲಿ 1 ತಿಂಗಳ ಇಡೀ ನಮ್ಗೆ ಎಷ್ಟು ಸಾಧ್ಯತೆ ಜಿಲ್ಲಾಗಳನ್ನು ನಾವು ಕವರ್ ಮಾಡೋರು. ಅನೇಕ ಗುರುಗಳ ಮಾರ್ಗದರ್ಶನ ಕೂಡ ನಾವು ಪಡಿತಾ ಇದ್ದೇವೆ. ಒಟ್ಟಾರೆ ಮದುವೆ ಮಾಡಬೇಕಾಗಿದೆ, ಸರಳ ಸಾಮೂಹಿಕ ವಿವಾಹನ ಮಾಡಬೇಕಾಗಿದೆ. ವೀರೇಂದ್ರ ಹೆಗಡೆ ಅವರು ಮೊನ್ನೆ ಒಂದು ಮದುವೆ ಮಾಡ್ಯಾರು, ನಿನ್ನೆ ಅಥವಾ ಮೊನ್ನೆ 54ನೇ ವಾರ್ಷಿಕೋತ್ಸವ ಸರಳ ಮದುವೆ ಸಮಾರಂಭ ಅಂತ ಮಾಡ್ಯಾರು. 106 ಜೋಡಿ ಮಾಡಿದ್ರು, ಭಾಳ ಕಡಿಮೆ ಆಯ್ತು. ವೀರೇಂದ್ರ ಹೆಗಡೆ 1 ಲಕ್ಷ ಕೊಡದೇ ಇರೋದ್ರಿಂದ ಇಷ್ಟು ಕಡಿಮೆ ಆಗಿದೆ. 500ಕ್ಕಿಂತ ಮೇಲೆ ಮಾಡಬಾರ್ದಾಗಿತ್ತು ಅವರು. ದೊಡ್ಡ ಮಠ ಅದು. ಇಲ್ಲಿವರೆಗೆ 13,100 ಆಗಿದಾವೆ. ನಿನ್ನೆ ಮದುವೆ ಮುಗಿಸ್ಯಾರ. ಹಾಗೆ ಸಂಸ್ಥೆಗಳು ಕೇಳ್ತೇವೆ ನಾವು, ನೀವೇನು ಮಾಡತ್ತೀರಿ? ಮುಖ್ಯಮಂತ್ರಿ ಆಗವ್ರೆ, ಮುಖ್ಯಮಂತ್ರಿ ಟಾವೆಲ್ ಹಾಕವ್ರೆ. ಈ ಯುವಕರ ನೋವಿಗೆ ಸ್ಪಂದನೆ ನೀವು ಮಾಡಲೇಬೇಕು. ಮಂತ್ರಿಗಳು ಮಾಡಬೇಕು, MLAಗಳು ಮಾಡಬೇಕು, ಸಾಮೂಹಿಕವಾದಿಗಳು ಹೆಚ್ಚಾಗಬೇಕು. ಜಾತ್ರೆಗಳು ಮಾಡ್ತಾರೆ, 100 ಕೋಟಿ ಡಮಾರ್ 8 ದಿವಸ. ಇದನ್ನು ಮಾಡಿದೆಷ್ಟೋ, ಇದನ್ನು ತಿಂದೆಷ್ಟೋ, ಭಂಡಾರ ಹಾರಿದೆಷ್ಟೋ, ಗುಲಾಲ ಹಾರಿಸಿದೆಷ್ಟೋ. ಯಾರಿಗಾಗಿ ಗುಲಾಲ? ಯಾವ ಸಂತೋಷಕ್ಕಾಗಿ ಗುಲಾಲ? ಯಾವ ಊರಿನ ಕಲ್ಯಾಣ ಮಾಡಿದರೆ ಅಂತ ಗುಲಾಲ? ಇದು ಅರ್ಥ ಆಗಬೇಕು. ಯುವಕರಿಗೂ ಅರ್ಥ ಆಗ್ತಾ ಇಲ್ಲ. ವಿಶೇಷವಾಗಿ ಮದುವೆ ಮಾಡಿಕೊಳ್ಳುವ ಯುವಕರು ಭಾಳ ಜಾಗ್ರತೆ. ನನಗೆ ಭಾಳ ಜಾಗ್ರತೆ. ಅವ ಹೇಳ್ದ, ಕಾಕ ಹೇಳ್ದ, ಮಾಮ ಹೇಳ್ದ, ನನ್ನ ಕಿಸೆಗೈತಿ, ನನ್ನ ಧೋತ್ರದಾಗೈತಿ, ನಾ ಹೇಳ್ದಂಗೆ ಕೇಳ್ತ. ನೋ ಯಾರು ಇಲ್ಲ. ಎರವಿನ ಸಂಸಾರ ನೀರ ಮೇಲಿನ ಗುಳ್ಳಿ ನಿಜವಲ್ಲ ಹರಿ. ನಮ್ಮ ತಂದೆಯವರು ಹಾಡ್ತಾ ಇದ್ರು ಇದನ್ನು. ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಿನ ಗುಳ್ಳಿ ನಿಜವಲ್ಲ ಹರಿ ಅಂತ. ನಂತರ ನಿಮಗೆ ಅವ್ರಿಗೆ ಟೈಮ್ ಪಾಸ್ ಬೇಕಾಗಿರ್ತೈತೆ, ನೀಡಬೇಕಾಗಿರ್ತೈತೆ. ಅವಶ್ಯಕತೆ ಎಲ್ಲ ಮುಗಿಸ್ತಾರೆ. ದುಡ್ಡಿತ್ತಂದರೆ ಮೋದಿಕ್ಕಿಂತ ಮೊದಲ. ನಂತರ ನೀನು ಕೊಡಬೇಕ ಬಿಡು. ಈಗ ಖಾಲಿ ಮಾಡೋದು ಪಾಕೆಟ್.
ನೀವು ಸ್ವಪ್ರತಿಷ್ಠೆಗಾಗಿ ಎಲ್ಲ ಕಳ್ಕೊಂಡು ಭಿಕಾರಿ ಆಗ್ತಾರೆ. ಸಾಲಗಾರ ಯಾವಾಗ ಮನೆಗೆ ಬರ್ತಾನಲ್ಲ, ನಾಯಿಗತ್ಲೆ ಯಾವಾಗ ಹೊರಗೆ ನಿಂತು ಒದರ್ತಾನಲ್ಲ, ಅವಾಗ ನಿಮ್ಗೆ ಗೊತ್ತಾಗ್ತದೆ. ಇದು ಕಟು ಸತ್ಯದ ಪ್ರವಚನ. ಹಣ ಇದ್ದರೆ ನಿಮ್ಮನ್ನ ಸಕ್ರಿಯಾಗಿ ನೋಡ್ತಾರೆ, ಹಣ ಇಲ್ಲದೆ ಹೋದರೆ ನಿಮ್ಮನ್ನು ಕ್ರಿಮಿನಲ್ ಥರ ನೋಡ್ತಿರ್ತಾರೆ. ನೀವು ಯಾವಾಗಲೂ ಫೋಕಸ್ ಆಗೋ ಥರ ಪ್ರಯತ್ನವನ್ನು ಮಾಡು. ಫೋಕಸ್ ಆಗು. ದುಡ್ಡಿದೆ ಅದನ್ನು ತೋರಿಸ್ಕೊಳ್ಬೇಕು. ನಿನ್ನ ಕೊಂಡು ತಗೋಂಥ ದುಡ್ಡಿದೆ ಅಂತ ತೋರಿಸೋದು. ಇನ್ನು ನಿಮ್ಮನ್ನು ಏನು ಮಾಡ್ತಾರೆ ಅಂತಂದರೆ ATM ಕಾರ್ಡ್ ಮಾಡ್ತಾರೆ, ಎದೆ ಮೇಲಿಟ್ಟು ಕಾಲಿಡ್ತಾರೆ. ಹೌದು, ಅದಕ್ಕೆ ಅರ್ಥ ಸಾಕಷ್ಟಿವೆ. ಶಟಪ್ ಹೆಂಡ್ತಿರು ಕೂಡ ಈಗ ಸಿಗ್ತಾರೆ. ಇವರು ಶಟಪ್ ಅಂತ ಕರೀತಾರೆ. ಹೆಂಡ್ತಿ ಅಲ್ಲ, ಶಟಪ್ ಹೆಂಡ್ತಿಯರು. ಹೊಸ ಶಬ್ದ ಇದು, ಕಠಿಣ ಶಬ್ದ, ಆದರೆ ನಿಜವಾದಂಥ ಶಬ್ದ ಇದೆ. ಇದನ್ನು ನಾವು ಉಪಯೋಗ ಮಾಡಬೇಕಾಗ್ತದೆ. ಕೆಲವೊಮ್ಮಿಗೆ ನಾವು ಕತ್ತಿಗೆ ಲತ್ತೆ ಪೆಟ್ಟು, ಕುದುರೆಗೆ ಮಾತಿನ ಪೆಟ್ಟು ಅಂತಾರೆ. ನಾವು ಕತ್ತಿಗೆ ಲತ್ತೆ ಪೆಟ್ಟು ಹೊಡಲೇಬೇಕು. ಇಲ್ಲದ ಬದುಕನ್ನು ದುರ್ಬಲ ಮಾಡಿಬಿಡ್ತಾರೆ, ಸತ್ಯನಾಶ ಮಾಡಿಬಿಡ್ತಾರೆ. ಮದುವೆ ಆದ 6 ತಿಂಗಳಲ್ಲಿ ಯಾಕಪ್ಪ ಮದುವೆ ಆಯ್ತು ಅಂತ ಅನಿಸ್ತೈತೆ. ಅದು ಅದಕ್ಕಿಂತ ಮೊದಲ ನೀವು ವಿಚಾರ ಮಾಡಿ. 10 ಸಲ 20 ಸಲ ಒಮ್ಮೆ ನೋಡಿ ಬಂದರೆ ಮತ್ತೊಮ್ಮೆ ಠರವಾಗ್ತೈತೆ. ಅವಾಗ ನೋಡಿ ಅಕ್ಕಿ ಗುಡಿ ಮಾತಾಡಿ ಎಲ್ಲ ಗೊತ್ತಾಗ್ತೈತೆ. ಹಾಲಿಂದ ನೀರಿನಿಂದ ಗೊತ್ತಾಗ್ತೈತೆ. ಏನು ಅವ್ರು ಎಂಗೇಜ್ಮೆಂಟ್ ಮುರಿತಾರೆ, ನೀವು ಎಂಗೇಜ್ಮೆಂಟ್ ಮುರಿಯಕ್ಕೆ ಬರೋಂಗಿಲ್ಲ. ಅವ್ರು ಎಷ್ಟು ಮುರಿದಾರ? ಮದುವೆ ಮಾಡೋಕಂತ ಮಂಟಪದಲ್ಲಿ ಓಡಿದ್ದಾರೆ. ಸಂಸ್ಕೃತಿ ಅದು ಇದು ಎಲ್ಲ ಪುಸ್ತಕದ ಬದನೆಕಾಯಿ. ಉಪೇಂದ್ರ ಹೇಳ್ತಲ್ಲ, ಅನೇಕ ಡೈಲಾಗ್ಗಳನ್ನ ಹೇಳಿದ್ದಾರೆ. ಸತ್ಯವಂತ ಡೈಲಾಗ್ ಅದು. ಎಲ್ಲ ಉಪದೇಶ ಪುಸ್ತಕದ ಬದನೆಕಾಯಿ. ಗಂಡು ಮಕ್ಕಳಿಗೆ 99% ಬೆಲೆ ಇಲ್ಲ. 99% ಯುವಕರು ಅನ್ಸಕ್ಸಸ್ಫುಲ್ ಯಾಕಾಗಿದ್ದಾರೆ ಅಂದರೆ ಚೈನಿಗಾಗಿ, ಇನ್ನೊಬ್ಬರನ್ನ ಒಲಿಸಿಕೊಳ್ಳೋ ಸಲುವಾಗಿ, ತಾನು ಸ್ಟೇಟಸನ್ನು ಹೆಚ್ಚು ಮಾಡಿಕೊಳ್ಳೋ ಸಲುವಾಗಿ. ಅದೆಲ್ಲ ಬದುಕು. ನೀವು ಕಟ್ಟಿಕೊಳ್ಬೇಕಂದ್ರೆ ಗಟ್ಟಿಯಾಗಿ ಕಟ್ಟಿಕೊಳ್ಬೇಕು. ಅದಕ್ಕೆ ಹೇಳಿದ್ನಲ್ಲ, ಗಾರ್ಡನ್ ಮಾಡಿ ಅಂತ ಯಾಕೆ ಹೇಳಿದೆ ನಾನು. ಎಷ್ಟು 1-2 ಪತ್ರಗೀತೆ ಎಷ್ಟು ಬರ್ತವೆ. ಗಟ್ಟಿ ಆರ್ಥಿಕವಾಗಿ ಸಬಲರಾಗಿ ಮೊದಲು ಅಂದಾಗ ಮಾತ್ರ ಜೀವನ ಸಾರ್ಥಕ ಆಗ್ತದೆ. ಇನ್ನು ನಿಮ್ಮ ಕಡೆ ನೀವು ಗಮನ ಕೊಡಿ. ಆರೋಗ್ಯದ ಬಗ್ಗೆ ಮೊದಲ ಗಮನ ಕೊಡಿ. ಆರೋಗ್ಯ ಭಾಗ್ಯ ನಂತರ ಬರ್ತೈತೆ, ಹೋಗ್ತೈತೆ. ಅದು ಎಲ್ಲ ಕಳ್ಕೊಂಡು ಮದುವೆಯಾಗಿ ಏನು ಮಾಡೋದು? ಏನು ಮಾಡೋದೈತೆ ಅಲ್ಲಿ? ಇನ್ನು ತಂದೆ ತಾಯಿಗಳು ಅವ್ರ ದಾರಿ ತಪ್ಪಿದ ಮಕ್ಕಳವರು, ದಾರಿ ತಪ್ಪಿದ ಮಕ್ಕಳು ಇವರಲ್ಲ, ಅವರ ಮೊದಲು ದಾರಿ ತಪ್ಪಿದ್ದಾರೆ. ಅವ್ರು ಎಂತೆಂಥ ಅಪೇಕ್ಷೆ ಹೊತ್ತು ಹೇಳಿದ್ರೆ ನಿಮಗೆ ಅರ್ಥನಾಗೋದಿಲ್ಲ, ಅರ್ಥ ಆಗೋದೇ ಇಲ್ಲ. ಹೀಗಾಗಿ ಬಿಂದಾಸಾಗಿ ಬದುಕಲಿಕ್ಕೆ ಕೆಲವೊಂದು ಸೂತ್ರಗಳಿವೆ. ದೊಡ್ಡ ಕನಸಿನ ಬಗ್ಗೆ ಮುನ್ನುಗ್ಗಿ ಅಂತ. ದೊಡ್ಡ ಕನಸನ್ನು ಇಟ್ಕೋರಿ, ಸಣ್ಣದಲ್ಲ, ದೊಡ್ಡ ಕನಸು. ಬೆಕ್ಕದವ ಶ್ರೀಮಂತ ಬಂದು ನಿಮಗೆ ಮದುವೆ ಮಾಡ್ತಾನೆ, ಮಾಡಿಕೊಡ್ತಾನೆ, ನಂಬರ್ ಹಾಸ್ತಾರ. ಅವರು ದೊಡ್ಡ ಕನಸಿರ್ಬೇಕು. ನಾನು 1 ಕೋಟಿ 10 ಕೋಟಿ ಗಳಿಸಿನ ಮದುವೆ ಆಗ್ತಾನೆ, ಇದು ದೃಢ ನಿರ್ಧಾರ ಇತ್ತಂದ್ರೆ ಹಾಗೆ ಆಗ್ತಿತ್ತು. ನಾ 3 ವರ್ಷ ನೋಡತ್ತೀನಿ, ನಾನು 4 ದಿವಸ ನೋಡತ್ತೀನಿ. ಏನು ನೋಡತ್ತೀನಿ? ನಿನ್ನ ಕಡೆ ಏನೈತಿಪ್ಪ ನೋಡಕ್ಕ? ಒಂದು 5 ತೊಲೆ ಬಂಗಾರ ಹಾಕಂದ್ರೆ ಹಾಕ್ತೀಯಾ? 5 ಸ್ಟಾರ್ ಹೋಟೆಲಲ್ಲಿ ಮದುವೆ ಮಾಡ್ಕೋತೀಯ? ಅಷ್ಟೆಲ್ಲ ತಯಾರಿದ್ದಾಗ ನೀನು ಮುನ್ನೋಗು, ಇಲ್ಲ ಸುಮ್ಮನೆ ಎದ್ಬಿಡು. ಪ್ರತಿ ಮಿನಿಟಿನ ಬಗ್ಗೆ ನೀನು ಯೋಚನೆ ಮಾಡು. ನಿನ್ನ ಜೀವನದ ಬಗ್ಗೆ, ನಿನ್ನ ಜೀವನದ ಏಳಿಗೆ ಬಗ್ಗೆ ಪ್ರತಿ ಮಿನಿಟ್, ಪ್ರತಿ ಗಂಟೆ ಅಲ್ಲ, ಪ್ರತಿ ಮಿನಿಟ್ ನೀ ಸ್ವಾರ್ಥಿ ಅಂತ ಅನ್ಸ್ಕೋ. ಯಾರು ಕೂಡ ಮಾತಾಡಂಗಿಲ್ಲಪ್ಪ, ಅವನು ದುಡಿತಾನಪ್ಪ, ಆಯಿತು. ಎಲ್ಲ ಮಾತಾಡೋರು ಮಾತಾಡಲಿ, ಅವ್ರು ಮಾತಾಡೋರು ಬಾಯಿ ದೊಡ್ಡದು ಇರ್ತಿತ್ತು. ಊರು ಮುಂದಿನ ಬಾಯಿ ಮುಚ್ಚಬೋದು, ಊರು ಜನರ ಬಾಯಿ ಮುಚ್ಚಲಿಕ್ಕೆ ಆಗೋದಿಲ್ಲ. ಗಮನ ಕೊಡಬೇಡಿ, ಗೋ ಹೆಡ್. ಕಬಡ್ಡಿ ಅಂತ ನುಗ್ಗಿದಾಗ ಮೊದಲು ದೃಢ ನಿರ್ಧಾರ ತೆಗೆದುಕೊಂಡು 4 ಮಂದಿ ನಾ ಹೊಡೆದು ಬರ್ತೇನೆ ಅಂತ. ಚಿಕ್ಕೊಂದೆಲ್ಲ ಹೊಡೆದು ಬರ್ತೇನೆ, ಔಟ್ ಮಾಡಿ ಬರ್ತೇನೆ. ಆ ತಾಕತ್ತು ನಿಮಗಿರ್ಬೇಕು.
ಈಗ ಮನಸ್ಸು ನೊಂದಿತ್ತಂತ. ಯಾಕೆ ಮನಸ್ಸು ನೊಂದಿರ್ತೈತೆ? ಅವ್ರು ಕೊಟ್ಟಿಲ್ಲ ಅಂತ. ಆಕೆಲ್ಲ ಅವ್ರು ಬರ್ತಾಳೆ, ದುಡ್ಡು ಇತ್ತಂದ್ರೆ ನಾನು ಒಂದು ಸ್ವಲ್ಪ ತಗೋ, ಒಂದ ಮೇಲೆ ಒಂದು ಫ್ರೀ. ಹೌದು, ಕಟ್ಟು ಸತ್ಯ ಇದು. ಯಾರಿಗೂ ಹೇಳದೆ ಕೆಲಸ ಮಾಡಿ. ನೆಕ್ಸ್ಟ್ ನೀವೇನು ಮಾಡ್ತಿರ್ತಾರೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ನಿಮ್ದೇನು ಫೋಕಸ್ ಇದಲ್ಲ, ಏನು ಗುಪ್ತ ವಿಷಯ ಇದಲ್ಲ, ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ದುಡ್ಡು ಎಲ್ಲಿ ಎಷ್ಟೈತೆ, ಬಂಗಾರ ಎಷ್ಟೈತೆ, ಎಲ್ಲಿ ಆಸ್ತೈತಿ, ಏನು ಹೇಳಕ್ಕೆ ಹೋಗ್ಬೇಡಿ. ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳಿ, ಊರು ಮಂದಿಗಲ್ಲ. ನಿಮ್ಮನ್ನು ಖಾಲಿ ಮಾಡ್ತಾರೆ ಅವ್ರು. ಯುವಕರಿಗೆ ಹೇಳತ್ತೆ, ನೀ ಹೆಂಗಪ್ಪ, ನೀ ಒಳ್ಳೆವ, ನೀ ಒಳ್ಳೆ ಮಂದಿ ತಂದವ, ನಿನಗೆ ಹೆಣ್ಣು ಸಿಗಲ್ಲ ಅಂದ್ರೆ ಹೆಂಗಪ್ಪ ಅಂತ ಭಾಷಣ ಮಾಡೋರು, ಅಳವರು, ಲಾಭ ಮಾಡ್ಕೋರು, ಕುಬ್ಸ ತಗೋರು, ಸೀರೆ ತಗೋದು, ಓಡಿ ಹೋಗೋ ಮಂದಿ ಭಾಳ ಐತಿ. ನೋಡ್ತೇವಲ್ಲ ಮಾಡ್ತಾವ, ದೇತು ದಿಲಾತಾವ ದಿಕ್ಕಾತಾವ, ಇದ ನಡೆದಿದೆ. ದೊಡ್ಡ ಸಮಾಜ. ಮತ್ತು ಲಿಂಗಾಯತ ಸಮಾಜ ದೊಡ್ಡ ಸಮಾಜ. ಇನ್ನು ಚಿಕ್ಕ ಸಮಾಜದ ಪರಿಸ್ಥಿತಿ ಏನು? ದೊಡ್ಡ ಸಮಾಜದ ಪರಿಸ್ಥಿತಿ ಅಧೋಗತಿ ಹೋಗಿದೆ. ಹೆಣ್ಣೊಬ್ಬರನ್ನ ಲಿಂಗ ಹತ್ಯೆ ಏನು ಮಾಡಿದ್ರಲ್ಲ, ಅಲ್ಲಿಂದ ಪ್ರಾರಂಭ ಆಗ್ತದೆ. 10-15 ವರ್ಷದಿಂದ ಯಾರಿಗೂ ಗಮನನೇ ಇಲ್ಲ. ಸರ್ಕಾರಕ್ಕೆ ಗಮನ ಇಲ್ಲ. ಹಿಡಿದಿರ್ತಾರೆ ಒಂದು 200 ಕೇಸು, 2-3, ಅದರಲ್ಲಿ ಎಲ್ಲ ಬಿಟ್ಟು ಬಿಡ್ತಾರೆ. ಮತ್ತು ದುಡ್ಡು ತಿಂದು DHOಗಳು ಬಿಟ್ಟು ಬಿಡ್ತಾರೆ ದುಡ್ಡ. ಹಿಂಗಾಗಿ ಹೆಚ್ಚು ಮಾಡ್ಕೋತ ಬಂದು ಆಧುನಿಕ ತಂತ್ರಜ್ಞಾನ ಬಂದ ನಂತರ ಸ್ಕ್ಯಾನಿಂಗ್ ಮಾಡ್ತಾರೆ. ಇನ್ನು ಹುಡುಗಿ ಮದುವೆ ಆಗಿಲ್ಲ, ಸ್ಕ್ಯಾನಿಂಗ್ ಮಾಡಿ ತೆಗಿತಾರೆ. ಅಂಥವ್ರು ನೇಣಿಗೆ ಹಾಕ್ಬೇಕಂತ ಕಾನೂನು ಮಾಡಲ್ಲ. ನೋಡೋಣ, ತಿದ್ದುಪಡಿ ಕಾನೂನು ತಾರೆ. ಎಷ್ಟು ಕಾನೂನು ತಂದರೆ ಅವಾಗ ಸಮಾನತೆ ಬಂದ ಬರ್ತೈತೆ. ಅದು 100 ಹುಡುಗರು 100 ಹುಡುಗರು ಸಮಾತಿಲ್ಲ. ಈಗ ಭಾಳ ಎತ್ತರಿದೆ. ಮತ್ತು 25 ವರ್ಷ ಏನು ಮದುವೆ ಮಾಡ್ಕೊತ ಹುಡುಗರು 35 ಮಾಡ್ಕೊತಾರೆ. ಆ 10 ವರ್ಷ ಡಿಫ್ರೆನ್ಸ್ ಬಂತಲ್ಲ, ಆ 10 ವರ್ಷದ ಹುಡುಗರು 25 ಎತ್ತ ಅಂತೇಳಿ ಅವು 30 ಆಗ್ತೈತಿ, 35 ಆಗ್ತೈತಿ. ಅವಾಗ ಹೆಂಗೆ ಆಗ್ತೈತಿ? ಅಥವಾ 20 ಇದ್ದ ಅವು 30 ಆಗ್ತೈತಿ. 30ರಿಂದ ಒಂದು 5 ವರ್ಷ ನೋಡ್ತಾನೆ, 35 ಆಗ್ತೈತಿ. ಮತ್ತು ಮದುವೆ ಆಗಲಿಲ್ಲ ಅಂದರೆ ಅದಕ್ಕೆ ಮೊದಲು ಸದೃಢ ಇರೋದು 1ನೇದು, ರೊಕ್ಕ ಮಾಡೋದು 2ನೇದು, ಚಾಣಾಕ್ಷತನದಿಂದ ಮಾಡೋದು. ನೈಸ್ ಗಾಯ್ ಆಗ್ಲಿಕ್ಕೆ ಹೋಗಬೇಡಿ. ಎಲ್ಲ ನೀವು ಒಳ್ಳೇದು ಭಾರಿ ನೋ ಮಾತಿನಲ್ಲಿ ಅಷ್ಟೇ ಮನೆ ಕಟ್ತಾರೆ, ಮುಂದೆ ಹೋಗಿ ಬೇರೆನ ಮಾತಾಡ್ತಾರೆ. ಯುವಕರಿಗೆ ಗೊತ್ತಿಲ್ಲಿದು, ಅದಕ್ಕೆ ತಿಳಿಸಿ ಹೇಳತ್ತೇನೆ. ಹಿಂದಿನ ದಿನಗಳನ್ನ ಮರ್ತು ಬಿಡಿ. ನೋಡಿ, ಇದು ಎಷ್ಟು ಇಂಪಾರ್ಟೆಂಟ್ ಐತಿ. ಅದು ಎಷ್ಟು ನೋಡಿ, 25, 30, 40, 50, 100 ಬಿಟ್ಟು ಬಿಡಿ. ಅದನ್ನು ಏನು ನೋಡಕ್ಕೆ ಹೋಗ್ಬೇಡಿ. ಇನ್ನು ಆರ್ಥಿಕವಾಗಿ ಸಬಲರಾಗಿ ಗೊತ್ತಾತ್ ನಿಮಗೆ. ಎಲ್ಲಕ್ಕೂ ದುಡ್ಡಿತ್ತಿಲ್ಲೋ ಅಂತ ಹೇಳಿದಲ್ಲ. ಹುಡುಗಿ ಜೊತೆ ಅವನು ಬರ್ತಾಳೆ ಅಂತ ಹೇಳಿಲ್ಲ. ಹೌದು, ಸತ್ಯ ಮಾತಾಡಬೇಕಾಗ್ತದೆ. ಇಲ್ಲದ್ರೆ ನಡೆಯೋದಿಲ್ಲ. ಸಮಾಜದಲ್ಲಿ ಸತ್ಯ ಮಾತಾಡೋರು ಭಾಳ ಕಡಿಮೆ ಇದ್ದಾರೆ. ಎಲ್ಲ ಲಿಂಬು ಹಿಂಡ್ಕೊಂಡು ಅಡ್ಡಾಡೋರು ಭಾಳ ಜನ ಇರ್ತಾರೆ ಊರಾಗ. ಬರೇ ಲಿಂಬು, ಅವ್ನು ಕೆಡಿಸಿನು, ಇವ್ನು ಕೆಡಿಸಿನು, ಅಲ್ಲಿ ಕೆಡಿಸಿನು, ಇಲ್ಲಿ ಕೆಡಿಸಿನು, ಅವನದು ಒಳ್ಳೇದಾಗಬಾರ್ದು, ಇವಂದು ಒಳ್ಳೇದಾಗಬಾರ್ದು. 3 ಮೂಲೆ ಲಿಂಬುಗಳು ಇಡುವಂಥ ಲಿಂಬುಗಳು ಭಾಳ ಮಂದಿ ಇದ್ದಾರೆ. ಭಾಳ ಜನ ಒಳ್ಳೆ ಮನಸ್ಸು ಇಲ್ಲ. ಆದ್ರೆ ನಿಮಗೆ ತೋರಿಸ್ತಾರೆ, ನಿನ್ನ ಮದುವೆ ನಾನು ಮಾಡ್ತೀನಂತ. ಎಷ್ಟು ಮಂದಿ ಹೇಳಿ ಹೋದ್ರಪ್ಪ ಹಿಂಗೆ. ನನ್ನ ಕಿಶಾಗೈತಿ, ನನ್ನ ಪಾಕೆಟ್ದಾಗೈತಿ, ನಾ ಹೇಳ್ದಂಗೆ ಕೇಳ್ತಾರೆ. ಯಾರು ಕೇಳ್ತಾರೆ? ಎಲ್ಲರೂ ತಮ್ಮ ಸ್ವಾರ್ಥವನ್ನು ಬಯಸ್ತಾರೆ. ಹುಡುಗಿ ಒಂದು ಸ್ವಾರ್ಥ ಬಯಸ್ತಾರೆ, ಅವು ಒಂದು ಸ್ವಾರ್ಥ ಬೀಳ್ತಾರೆ. ಅವು ಒಂದು ಸ್ವಾರ್ಥ ಬಯಸ್ತಾರೆ, ಅಪ್ಪ ಒಂದು ಸ್ವಾರ್ಥ ಬರ್ತಾರೆ. ಈ ಇಬ್ಬರು ನೋಡಿ, ಇಬ್ಬರು ತಮ್ಮಗಳು ಅನ್ಬಿಡ್ತಾರೆ. ಅವ್ರು ತಮ್ಮ ಸ್ವಾರ್ಥವನ್ನು ನೋಡ್ತಿರ್ತಾರೆ. ಮೊದಲೊಂದು ಯಜಮಾನ ಒಂದು ಮಾತು ಹೇಳ್ತಿದ್ದ, 25-30 ಮಂದಿ ಕೇಳ್ತಿದ್ರು. ಈಗೆಲ್ಲ 8 ಮಂದಿ 7 ಮಂದಿ ನಿರ್ಣಯ ತೆಗೆದುಕೊಳ್ತಾರೆ. ಇದನ್ನ ಯಾಕೆ ಹೇಳ್ತಂದ್ರೆ, ಸಮಾಜದ ನಿಜ ಸ್ಥಿತಿಗಳನ್ನು ನಾವು ಹೇಳಬೇಕಾಗ್ತದೆ. ಸಮಾಜ ಅಂಕುಡೊಂಕುಗಳನ್ನು ನಾವು ಹೇಳಬೇಕಾಗ್ತದೆ. ಇನ್ನು ಹಿಂದಿನ ದಿನಗಳು ಮರ್ತು ಬಿಡಂತೆಲ್ಲ. ಮುಂದೇನಿದೆ, ನಿಮ್ಮ ದುಃಖ ನಿಮ್ಮ ಶಕ್ತಿಯನ್ನಾಗಿ ಮಾಡಿ. ದೊಡ್ಡ ಶಬ್ದ ಇದು. ನಿಮ್ದೇನೋ ದುಃಖ ಇರ್ತದೆ, ಅದನ್ನು ಶಕ್ತಿ ಮಾಡೋದು. ಪರಿವರ್ತನೆ. ಐ ಆಮ್ ಗ್ರೇಟೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ನನಗೇನಾಗಿಲ್ಲ, 35 40 ಅದನ್ನು ಮಾಡ್ಕೋತೇನೆ. ನನಗೇನಾಗೈತೆ? ಯಾವಾಗ ಸಿಗ್ತಾ ಅವಾಗ ದುಡ್ಡು ಮಾಡಿಕೊಡ. ಪಾತ್ರೆಗಿತ್ತುಗಳು ಸಣ್ಣಂಗೆ ಬರ್ತವೆ. ಸಕ್ಕರೆ ಗೊಡವನ್ನು ತಯಾರು ಮಾಡ್ರಿ, ಸಣ್ಣಂಗೆ ಸಕ್ಕರೆಗಳು ಬರ್ತವೆ. ಕರಿಯಾಕೆ ಹೋಗ್ಬೇಡಿ, ಹೆಣ್ಣ ನೋಡಕ್ಕೆ ಹೋಗ್ಬೇಡಿ. ನಾ ಕೊಡ್ತೇನೆ, ನೀರು ಕೊಡ್ತೇನೆ, ನೀರು ಕೊಡ್ತೇನೆ. ಯಾಕಂದ್ರೆ ಹೊರಗಡೆ ಒಂದು 4 ಕಾರ್ ಗಾಡಿ, ಒಳಗೆ ದೊಡ್ಡ ಬಿಲ್ಡಿಂಗ್ದಾಗ ಏನೇ ಇಕ್ಕಿರತ್ತೆ, ಸ್ಮಶಾನಾಗ ಹೋದ್ಲು. ಇಬ್ಬರು ನಿನ್ನೆ ಒಬ್ಬರು ಹೇಳಿದ್ರು,
2 ಮನೆ ಇದಾವಂತ, 2 ಮನೆಯಲ್ಲಿ 2 ಬೆಡ್ರೂಮ್ ಇದಾವಂತ, 2 ಬೆಡ್ರೂಮ್ ಇದಾವಂತ. ಅಲ್ಲಿ 40,000 ಆಕಿವಿ, ಅವಂಗೂ 40,000 ಪಗಾರ ಅಂತ. ಇಬ್ರು ಬರ್ತಾರಂತ ಡ್ಯೂಟಿ ಮಾಡಿ. ಆಕೆ ಆ ರೂಮ್ದಾಗ ಹೋಗಿ ಮಲಗ್ತಾರಂತ, ಈಕೆ ಈ ರೂಮ್ದಾಗ ಇವ ಮಲಗ್ತಾರಂತ. ಕರೆ ಸುದ್ದಿ, ಹೆಸರು ಬೇಡ ಅವ್ರದ್ದು. ಮದುವೆ ಹಾಕ್ಬೇಕಾಯ್ತು ಮತ್ತೆ. ಯಾಕಂದ್ರೆ ನಿನ್ನ ಮಾತು ಕೇಳಿಲ್ಲ ಅವರು, ನಿನ್ನ ಮಾತು ಕೇಳಿಲ್ಲ ನಮಗೋದಾಯ್ತು. 99% ಯುವಕರು ಅನ್ಸಕ್ಸಸ್ಫುಲ್ ಆಗಿದ್ದಾರೆ. ಇದೇ ಕಾರಣಕ್ಕೆ ಗುಲಾಮಗಿರಿ ಮಾಡಿದ ಕಾರಣ. ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ, ನಿಮ್ಮ ಸಾಮರ್ಥ್ಯವನ್ನು ಉಪಯೋಗ ಮಾಡಿ, ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿ. ಸಮಾಜದ ಕಡೆ ಗಮನ ಕೊಡಬೇಡಿ. ಇವನಾರವ ಇವನಮ್ಮವ ಇಲ್ಲ ಹೋಗ್ತದ. 12ನೇ ಶತಮಾನದಾಗದ. 12ನೇ ಶತಮಾನದಲ್ಲಿ ಇದ್ದಂಥದ್ದು ಈಗ ಯಾಕೆ ಜಪ ತಪ್ಪ ಹೋಯ್ತದು. ಹುಡುಗಿಯರ ಅಪೇಕ್ಷೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿವೆ. ಪ್ಯಾಕೇಜ್ ಅವ್ರಬೇಕು, ಅಲ್ಲೇ ಬೆಳೆ, ನಾ ಎಲ್ಲಿದ್ದಾನೆ ಅಲ್ಲೇ ಮದುವೆ ಮಾಡ್ಕೋಬೇಕು. ತಂದೆ ತಾಯಿ ಪಾಪ ಕಲಿಸಿದ್ರೆ ಅದಕ್ಕೆ ಏನೋ ಒಂದು ಆರ್ಥಿಕವಾಗಿ ಸ್ವಲ್ಪ ಸಬಲ ಆಗಲಿ, ನಮ್ಮ ಮನೆತನಕ್ಕೆ ಸ್ವಲ್ಪ ಒಳ್ಳೇದಾಗಲಿ ಅಂತ. ಮನೆತನಕ್ಕೂ ಒಳ್ಳೇದಾಗಲಿಲ್ಲ, ಈಕೆಯೂ ಮದುವೆ ಮಾಡ್ಕೊಳ್ಳಿಲ್ಲ. ತನ್ನ ಚೈನಿ ಸಾಕು, ನಾನು ಬಾಂಡಿ ತಿಕ್ಕಕ್ಕೆ ಹೋಗ್ಲೇನಲ್ಲಿ, ನಾನು ಒಂದು ಇಸ್ತ್ರಿ ಮಾಡಕ್ಕೆ ಹೋಗ್ಲೇನ, ನಂದು ಪ್ಯಾಕೇಜ್ ಐತಲ್ಲ, ನಾ ಹೋದ್ ಕೂಡಲೇ ನಂದು 50,000 ಪಗಾರ ಬಿಡಿಸ್ಬಿಟ್ಟಂದ್ರೆ ಅದಕ್ಕೆ ಮೊದಲ ತಯಾರು ಮಾಡ್ತಾರ. ಏನು ಹೇಳ್ತಾರ, ಮದುವೆ ಏನವ್ವ ನಿನ್ನ ಹೆಸರು, ಮದುವೆ ಆಗ್ತಿ, ಮದುವೆ ಆದ ನಂತರ ನೌಕರಿ ಬಿಡ್ತಿ, ಇಲ್ಲ ಮತ್ತೆ ಯಾಕೆ ಮದುವೆ ಆಗ್ತಿ, ಇಲ್ರಿ ಇಷ್ಟೆಲ್ಲ ಸಾಲಿ ಕಲ್ತಿದ್ದಾನೆ ಮತ್ತೆ ಮನ್ಯಾಗ ಕೂತ್ರೆ ಹೆಂಗಂತ. ಅಲ್ವಾ, ಸಾಕಟ್ಟು ಆಸ್ತಿ ಪಾಸ್ತಿ ಐತಲ್ಲ, ಅಲ್ಲೇ ಕುಂತಿನೋದಕ್ಕೆ ನಿಂದೆ ಯಾವ ಪಗಾರ ಬೇಕಾಯ್ತು, ಇಲ್ಲ ನಾವು ನೌಕರಿ ಮಾಡೋಕ್ಕೆ ಚೈನಿ ಬೇಕಾಗಿತ್ತಲ್ಲ ಹೊರಗೆ. ಇದು ಮನಸ್ಥಿತಿ. ಈ ಮನಸ್ಥಿತಿಯನ್ನು ಯುವಕರು ಅರ್ಥ ಮಾಡ್ಕೊಳ್ಬೇಕು. ತಾಯಿ ತನ್ನ ಕಣ್ಣೀರಿನಿಂದ ದುಃಖವನ್ನು ವ್ಯಕ್ತಪಡಿಸ್ತಾಳೆ, ಆದರೆ ತಂದೆ ತನ್ನ ಕಠೋರ ಹೃದಯ ಇದ್ದುಕೊಂಡು ನಕ್ಕೋತ ಜೀವನ ಮಾಡ್ತಾನೆ. ಇದು ತಾಯಿಗೆ ಮತ್ತು ತಂದೆಗೆ ಇರ್ತಕ್ಕಂಥ ವ್ಯತ್ಯಾಸ. ಇದನ್ನು ತಿಳಿಯದ ಮಕ್ಕಳು ಮಕ್ಕಳೇ ಅಲ್ಲ ಅಂತ ಹೇಳಿದೆ, ಸ್ಪಷ್ಟವಾಗಿ ಹೇಳಿದೆ. ಏನೋ ಎಜುಕೇಷನ್ ಕಲ್ಸೋಣ, ಏನೋ ಒಂದು ಸ್ವಲ್ಪ, ಇಲ್ಲ ಎಲ್ಲ ಉಲ್ಟಾ ಪಲ್ಟಾ ಆತ್ಲ. ತಂದೆ ತಾಯಿ ಮಾತಾ ಕೇಳಿಲ್ಲ ಮಕ್ಕಳು. ಎಷ್ಟು ಎಜುಕೇಷನ್ ಕಲ್ತ್ರೆ ಏನೋ, ಡಬಲ್ ಡಿಗ್ರಿ ಟ್ರಿಬಲ್ ಡಿಗ್ರಿ ನಿಮ್ಗೆ ತೊಗೊಂಡು ಏನು ಮಾಡೋದು, ಬೆಂಕಿ ಹಚ್ಚಿ ಬಿಡೋದೈತಾ. ತಂದೆ ಸ್ವಾರ್ಥ ಇಲ್ಲದ ಮನುಷ್ಯ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ, ಸಿಗೋದಿಲ್ಲ. ಆದ್ರೆ ತಂದೆ ಮಾತನ್ನ ಮಕ್ಕಳು ಕೇಳ್ತಾ ಇಲ್ಲಲ್ಲ. ಇವರು ಎಡುತ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಇವರು ಎಡುತ್ತಾ ಇದ್ದಾರೆ. ಆದರೆ ಹೆಚ್ಚಾಗಿ ಗಂಡು ಮಕ್ಕಳು ಭಾಳ ಎಚ್ಚರಿಕೆಯಿಂದ ಇರಂತ ಹೇಳ್ತಾ ಮಕ್ಕಳನ್ನ ಯಾವ ರೀತಿ ಬದುಕಲಿಕ್ಕೆ ಬಿಡ್ಬೇಕಂತ ಬಿಟ್ಟುಬಿಡಿ. ಯಾಕಂದ್ರೆ ಎಲ್ಲ ಮುಗಿದು ಹೋಗಿದೆ ಅಧ್ಯಾಯ. ಸುಮ್ಮನೆ ಕಾಂಟ್ರಾಕ್ಟ್ ಬೇಸಿಸ್ ಆಗಿದೆ ಮದುವೆ ಅಂದರೆ. ಕಾಂಟ್ರಾಕ್ಟ್ ಈಗ ಒಂದು ಬಿಲ್ಡಿಂಗ್ ತೊಗೋತಾರಲ್ಲ, ಫಸ್ಟ್ ಅಡ್ವಾನ್ಸ, ನಂತರ ಫುಲ್ ಪೇಮೆಂಟ, ಚಿಲ್ಡ್ರಿಡ್ ಆದ ನಂತರ ಅಡ್ವಾನ್ಸ್ ಪೇಮೆಂಟ್ ಅಂದ್ರೆ ಇದು ಎಂಗೇಜ್ಮೆಂಟ್ ಅನ್ಲಿಕ್ಕೆ ಭಾಳ ಇದನ್ನಾಗ್ತಾಯಿದೆ. ಇನ್ನು ಕಠಿಣ ಪರಿಶ್ರಮದಿಂದ ಜೀವನವ ಅರಳಲಿಕ್ಕೆ ಸಾಧ್ಯ ಇದೆ. ಕಠಿಣ ಪರಿಶ್ರಮ ಪಡಿರಿ ಯುವಕರೇ, ಕಠಿಣ ಪರಿಶ್ರಮ ಪಟ್ಟು ದುಡ್ಡು ಮಾಡಿ ಅಂದಾಗ ಮಾತ್ರ ಸಾಧ್ಯ ಇದೆ. ಕಾಸಿಂ ಶೇಖ್ ಅವರೇ, ಶಿವಾನಂದ ಕುರಂಗಿ ಅವರೇ, ಮೊದಲು ಇದನ್ನು ಕೇಳಿ. ವೀರೇಶ್ ವಾಲಿ ಅವರೇ, ರಾಹುಲ್ ಕುಲ್ಕರ್, ಅಪಕ್ ಪಟೇಲ್, ನೋಡ್ತಾ ಇದ್ರಲ್ಲ, ಯುವಕರಿಗೆ ಎಚ್ಚರಿಕೆಯಿಂದ ಇರಂತ ಹೇಳಿ ನೀವು ಯುವಕರು ಇದ್ದಿದ್ರೆ ಆಗಿದ್ರೆ ಇವೆಲ್ಲ ಪಾಯಿಂಟನ್ನು ಬರೆದಿಟ್ಕೋಬೇಕು. ನಿಮ್ಮ ಪಾಕೆಟ್ ಮಾತಾಡ್ತೈತಿ, ನೀವು ಮಾತಾಡಿದ್ರೆ ಯಾರು ಕೇಳಂಗಿಲ್ಲ. ಎಷ್ಟೋ ವಿದ್ವಾಂಸರ್ರಿ ಅವ್ನ ಮಾತು ಕೇಳಂಗಿಲ್ಲ, ಅದ್ರ MLA ಇರಲಿ ಅವ್ನ ಮಾತು ಕೇಳ್ತಾರೆ. ಇದು ವಸ್ತುಸ್ಥಿತಿ ಮಾತಾಡ್ಬೇಕ್ರಿ. ನಾವು ಸಮಾಜ ವಸ್ತುಸ್ಥಿತಿ ಮಾತಾಡ್ಬೇಕು. ಎಲ್ಲರ ಮುಖಕ್ಕೆ ಪೌಡರ್ ಹಚ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಶಬ್ದ ಅಂದ್ರೇನು, ಎಲ್ಲರೂ ಪಂಚರು, ಮೆಟ್ರೋ ಮನಿದವರು, ತಂದೆ ತಾಯಿ, ಹುಡುಗ, ಬಂಧು ಬಳಗ, ಕಾಕ ಕಾಕು, ಹೇಳು ಹಿಂಡವರು, ಪಾಂಚರು, ಎಲ್ಲರ ಮುಖಕ್ಕೆ ಪೌಡರ್ ಹಚ್ಕೊಂಡು ಬರ್ತಾರೆ. ಏನು ಮಾತಾಡ್ತಾರೆ ನೋಡ್ಬೇಕು. ಆಹಾ, ಬೆಳಿಗ್ಗೆ ಒಂದು ಮಾತು, ಸಂಜೆ ಹೊತ್ತು ಮಾತು, ರಾತ್ರಿ ಒಂದು ಮಾತು. ಅವ್ನು ಕೇಳಲ್ಲ, ಚಪ್ಪಲ್ ತಂದು ಹೊಡಿತಾನೆ. ಮೊದಲು ನಿಂದು ನೀವು ಹೊಡ್ಕೋ ತಲೆ ಮೇಲೆ, ನೀನು ಮನೆ ಮೊದಲು ನೋಡ್ಕೋ. ಈ ಥರ ವಾಟ್ರ್ ಆಗೈತೆ.
ಅದ ಯುವಕರಿಗೆ ಏನು ಹೇಳೋದು, ಬಹಳ ವಿಚಿತ್ರವಂತ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ಮನೆ ಚಿಕ್ಕದಾದರೂ ಮನಸ್ಸು ದೊಡ್ಡದಿರಬೇಕು ಅಂತ ಹೇಳ್ತಾರೆ. ಆಯ್ತಪ್ಪ, ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದಿದೆ, ಮದುವೆನ ಮಾಡಿಕೊಡಂಗಿಲ್ಲ. ಮನೆ ಚಿಕ್ಕದವ್ರು, ಮನೆ ದೊಡ್ಡದಿದೆ, ಮನಸ್ಸು ರೋಗಸ್ತಿದೆ, ನಡೀತಿತ್ತಲ್ಲ ನಮಗೆ. ಹೊರಗೆ ಬರಂಗಿಲ್ಲ, ಎಲ್ಲ ಬೋರ್ ಐತಿ, ನೀರು ಐತಿ, ಸೋಲಾರ್ ಐತಿ, ಕಾರ್ ಐತಿ, ಮಾರ್ಕೆಟ್ದಾಗ ಒಬ್ಬ ಡ್ರೈವರ್ ಅದಾನ, ಸಾಕ್ಲ ನನಗೆ. ಬಂದರೆ ಎಷ್ಟು ಬಿಟ್ಟರೆ ಎಷ್ಟು. ಇದು ಮನಸ್ಥಿತಿ ಇದೆ. ಇದು ಇವತ್ತಿಂದ. ನಾವು ಕೇವಲ ಪ್ರವಚನ ಹೇಳ್ಕೊತ ಕೂತರಿಂದ ಆಗೋದಿಲ್ಲ. ಅದಕ್ಕೆ ಯುವಕರನ್ನ ಎಚ್ಚರಿಸೋ ಸಲುವಾಗಿ ನಾವು ಈ ವಿಡಿಯೋನ ಮಾಡ್ತಾ ಇದ್ದೇವೆ. ಇನ್ನು ಕೊನೆಯದಾಗಿ ಒಂದು ಮಾತನ್ನು ಹೇಳಲೇಬೇಕಾಗ್ತದೆ. ದೇವರು ಎಲ್ಲಿದ್ದಾನಪ್ಪ ಅಂದ್ರೆ ನಿಮ್ಮ ತಂದೆ ತಾಯಿಯ ಪಾದದಲ್ಲಿದ್ದಾನೆ. ಅಲ್ಲಿ ಹುಡುಕಾಡಕ್ಕೆ ಹೋಗಬೇಡಿ. ತಂದೆ ತಾಯಿಯ ಮಾತನ್ನು ನೀವು ಹುಡುಗಿಯರು ಕೇಳದೆ ಹೋದರೆ ನಿಮ್ಮ ಬದುಕು ನರಕ. ನೀವೇನು ತಿಳ್ಕೊಂಡಿರಲ್ಲ, ಹಾಯ್ಪಾಯ ಬದುಕು. ಎಲ್ಲಿ ಸಿಕ್ಕಲ್ಲಿ ಮೊಬೈಲ್ ನೋಡತ್ತಿರಲ್ಲ, ಏನೇನು ನೋಡತ್ತಿರಲ್ಲ, ಎಲ್ಲ ಮುಗಿದೈತ್ಲ. ಅಂಥವರು ತಂದೆ ತಾಯಿ ಮಾತನ್ನು ನೀವು ಕೇಳಲಿಲ್ಲ ಅಂತಂದರೆ ಮುಂದೆ 10 ವರ್ಷ ನಿಮ್ಮ ಪರಿಸ್ಥಿತಿ ಅದೇನ ಮಳೆ ಸಿಕ್ಕೊಂಡು ನಾ ಇರ್ತಿತ್ಲ ಅಂಥ ಪರಿಸ್ಥಿತಿ ಬಂದರೂ ಬರಬಹುದು, ಬಂದೇ ಬರ್ತೇವೆ ಅಂತ ಹೇಳೋಕ್ಕಾಗೋದಿಲ್ಲ. ಒಟ್ಟಾರೆ ಈ ಯುವಕರು ಭಾಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೇನೆ ಯುವಕರನ್ನ ಎಚ್ಚರ ಮಾಡಲಿಕ್ಕೆ. ಇನ್ನೂ 15 ಪಾಯಿಂಟ್ ಇದಾವೆ. ಅದು ಒಂದು ಅರ್ಧ ತಾಸು ಆಗ್ತಿತ್ತು, ನಾಳೆ ಅಥವಾ ನಾಡ್ದ ಅದನ್ನು ಕೂಡ ತೆಗೆದುಕೊಂಡು ಬರ್ತೇನೆ. ಯುವಕರನ್ನ ಎಚ್ಚರಿಸಿ ಮಾಡಿಸೋ ಸಲುವಾಗಿ, ಯುವತಿಯರ ಮನಸ್ಥಿತಿ ಏನಂತೆ ತಿಳಿಸೋ ಸಲುವಾಗಿ, ಸಮಾಜ ಎಲ್ಲಿ ನಡೆದಿದೆ, ಈ ಉಳಿದವರು ಎಲ್ಲಿ ನಡೆದರೆ ಅದನ್ನು ತಿಳಿಸೋ ಸಲುವಾಗಿ. ಯಾಕಂದರೆ ಹುಡುಗರಿಗೆ ಗೊತ್ತಾಗೋದಿಲ್ಲ ಪಾಪ, ಅವ್ರಿಗೆ ತಿಳಿಸೋ ಸಲುವಾಗಿನೇ ಇದು ವಿಡಿಯೋ ಅತ್ಯಂತ ಮಹತ್ವದ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೆ. ನಮಸ್ಕಾರ.